ಹಾಯ್ ಸ್ನೇಹಿತರೆ, ಎಲ್ಲರೂ ನಮ್ಮ ಚಾನಲ್ಗೆ ಸ್ವಾಗತ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನೌಕರಿಗಳು ಕರೆಯಲಿದ್ದಾರೆ. ಅದಕ್ಕಾಗಿ ಹಿಂದೆ ನಿಮ್ಮ ಒಂದು ತಯಾರಿಯನ್ನು ವೇಗಗೊಳಿಸಿ. ಓಕೆ, ಅದಕ್ಕಾಗಿ ಈ ಒಂದು ಪ್ರಮುಖ ಪ್ರಶ್ನೆಗಳಿರ್ತಾವೆ ನೋಡಿರಿ. ಇದೊಂದು ವಿಡಿಯೋದಲ್ಲಿ ತಪ್ಪದೇ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೂ ಕೂಡ ಪ್ರಶ್ನೆಗಳನ್ನು ನೀಡಲಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಒಂದು ಮೊದಲನೇ ಪ್ರಶ್ನೆ ಕೇಳಿದ್ದಾರೆ ನೋಡಿರಿ, ಹಳೆಯ ಪ್ರಶ್ನೆ ಅಂತ ಹೇಳ್ಬೋದು. ಕೆಳಗಿನಗಳಲ್ಲಿ ಯಾವುದು ಜೈವಿಕ ಅಪಾಯಕಾರಿ ಅನಿಲವಲ್ಲ ಅಂತ ಕೇಳಿದ್ದಾರೆ ನೋಡಿರಿ. ಅನಿಲವಲ್ಲಾರ್ದು ಅಪಾಯಕಾರಿ ಅನಿಲ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, ಆಮ್ಲಜನಕ. ಅದು ಆಕ್ಸಿಜನ್ ಅಂತ ಹೇಳ್ತೀವಿ. ಆಕ್ಸಿಜನ್ ಏನಪ್ಪ ಅಂತಂದರೆ ಅಪಾಯಕಾರಿ ಅನಿಲವಲ್ಲ. ಓಕೆ, ಇದಕ್ಕೆ ಓಟು ಅಂತ ಇದರ ಸೂತ್ರ ಇದೆ. ಓಟು ಇದು ಸಂಖ್ಯೆ. ಮಾನವರು ಮತ್ತು ಇತರೆ ಜೀವಿಗಳು ಉಸಿರಾಟಕ್ಕೆ ಅಗತ್ಯವಾದಂಥ ಒಂದು ಅನಿಲ ಯಾವುದಂದರೆ ಅದು ಆಕ್ಸಿಜನ್ ಆಗಿದೆ ನೋಡಿ. ಇದು ಜೈವಿಕ ಅಪಕಾರಿ ಅನಿಲವಲ್ಲ, ಅದಕ್ಕಾಗಿ ಇದು ಸರಿಯಾದ ಉತ್ತರ ಆಗಿತ್ತು. ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಆಕ್ಸೈಡ್ಗಳಾಗಿರ್ಬೋದು, ಇವೇನಪ್ಪ ಅಂತಂದರೆ ವಾಯು ಮಾಲಿನ್ಯಕಾರಕಗಳಾಗಿದ್ದಾವೆ. ಇವು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂಥ ಅನಿಲಗಳಾಗಿದ್ದಾವೆ. ಕಾರ್ಬನ್ ಡೈಆಕ್ಸೈಡ್, ಮೊನಾಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು ನೋಡ್ರಿ, ಇವು ಆರೋಗ್ಯಕ್ಕೆ ಹಾನಿಕರ ಮಾಡ್ತವೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆ, ಕ್ಷಯರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಯಾವುದು? ಕ್ಷಯರೋಗಕ್ಕೆ ಕಾರಣವಾಗುವಂಥ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಇದೇನಪ್ಪ ಅಂತಂದರೆ ಕ್ಷಯರೋಗಕ್ಕೆ ಕಾರಣವಾಗುವಂಥ ಒಂದು ಬ್ಯಾಕ್ಟೀರಿಯಾ ಆಗಿದೆ. ಇದು ಸರಿಯಾದ ಉತ್ತರ ನೋಡ್ರಿ. ಕ್ಷಯರೋಗಕ್ಕೆ ನಾವು TB ಅಂತ ಕರೀತಾರೆ ನೋಡ್ರಿ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಈ ಕ್ಷಯರೋಗ ಉಂಟಾಗುತ್ತದೆ. ಇದು ಪ್ರಾಥಮಿಕವಾಗಿ ಶ್ವಾಸಕೋಶಗಳ ಮೇಲೆ ಪರಿಣಾಮ ಬೀರ್ತದೆ. ನಂತರದಲ್ಲಿ ಇದು ದೇಹದ ಎಲ್ಲ ಕಡೆ ಸಂಚರಿಸ್ತದೆ ನೋಡ್ರಿ. 1882ರಲ್ಲಿ ಡಾಕ್ಟರ್ ರಾಬರ್ಟ್ ಕುಚ್ ಅವರು ಏನು ಮಾಡ್ತಾರೆ ಅಂದರೆ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿತಾರೆ. ಯಾವಾಗ? 1882ರಲ್ಲಿ ರಾಬರ್ಟ್ ಕುಕ್ ಅವರಂತ ಹೇಳ್ತೀವಿ. ಅವರು ಕಂಡುಹಿಡಿತಾರೆ ನೋಡ್ರಿ ಬ್ಯಾಕ್ಟೀರಿಯಾವನ್ನು. ಮುಂದಿನ ಒಂದು ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆ, ಡೆಂಗು ಜ್ವರ ಹರಡಲು ಕಾರಣವಾದ ಸೊಳ್ಳೆ ಯಾವುದು? ಡೆಂಗು ಜ್ವರಕ್ಕೆ ಕಾರಣವಾಗುವಂಥ ಸೊಳ್ಳೆ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಈಡಿಸ್ ಈಜಿಪ್ಟ್. ಡೆಂಗು ರೋಗಕ್ಕೆ ಕಾರಣವಾಗುವಂಥ ಸೊಳ್ಳೆ ಈಡಿಸ್ ಈಜಿಪ್ಟ್ ಆಗಿದೆ ನೋಡ್ರಿ. ಡೆಂಗು ರೋಗಕ್ಕೆ ಕಾರಣವಾಗುವಂಥ ಸೊಳ್ಳೆ ಯಾವುದು ಅಂದರೆ ಈಡಿಸ್ ಈಜಿಪ್ಟ್ ಅಂತ ಕರೀತಾರೆ. ಈಡಿಸ್ ಈಜಿಪ್ಟ್ ಇದು ಹೆಣ್ಣು ಸೊಳ್ಳೆಯು ಕಡಿತದಿಂದ ಹರಡುತ್ತದೆ ಅಂತ ಹೇಳ್ತೀವಿ. ಈ ಸೊಳ್ಳೆಗಳು ಹಗಲಿನ ವೇಳೆಯಲ್ಲಿ, ವಿಶೇಷವಾಗಿ ಮುಂಜಾನೆ ಮತ್ತು ಸಂಜೆ ವೇಳೆಯಲ್ಲಿ ಕಡಿತದೆ. ಇದು ಸೊಳ್ಳೆಯ ಚಿಕನ್ ಗುನ್ಯಾ ಮತ್ತು ಜಿಂಕಾ ವೈರಸ್ ಹರಡುತ್ತವೆ ನೋಡ್ರಿ. ಈ ಒಂದು ಸೊಳ್ಳೆಗಳಿಂದ ಚಿಕನ್ ಗುನ್ಯಾ ಆಗಿರ್ಬೋದು, ಜಿಂಕಾ ವೈರಸ್ ಕೂಡ ಹರಡುವಂಥ ಸಂಭವನೀಯತೆ ಇರ್ತದೆ ಈ ಒಂದು ಈಡಿಸ್ ಈಜಿಪ್ಟ್ನಿಂದ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಸ್ವಯಂ ನಿರೋಧಕ ಕಾಯಿಲೆ ಅಲ್ಲ ಅಂತ ಕೇಳಿದ್ದಾರೆ ನೋಡ್ರಿ. ಆಟೋಇಮ್ಯೂನ್ ಡಿಸೀಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಏಡ್ಸಿಂದ HIV ರೋಗ ಹರಡ್ತದೆ ನೋಡ್ರಿ. ಹ್ಯೂಮನ್ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಹೇಳ್ತೀವಿ. ಇದರ ಬಗ್ಗೆ ನೋಡೋಣ. ಏಡ್ಸ್ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಸ್ವಯಂ ನಿರೋಧಕ ಕಾಯಿಲೆ ಅಲ್ಲ ಎಂಬುದು ಸರಿಯಾದ ಉತ್ತರ ಆಗಿತ್ತು. ಇದರಲ್ಲಿ ಏಡ್ಸ್ ಸರಿಯಾಗಿದೆ ನೋಡಿ. ಇದು HIV ವೈರಸ್ನಿಂದ ಉಂಟಾಗುವಂಥ ರೋಗ ಆಗಿದೆ ನೋಡಿ. ಸ್ವಯಂ ನಿರೋಧಕ ಕಾಯಿಲೆಗಳಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯು ದೇಹದ ಸ್ವಂತ ಒಂದು ಕೋಶಗಳ ಮೇಲೆ ದಾಳಿ ಮಾಡುತ್ತದೆ. ರೋಮಟೈಡ್ ಆರ್ಥರೈಟಿಸ್, ಟೈಪ್ 1 ಮಧುಮೇಹ ಮತ್ತು ಮಲ್ಟಿಪಲ್ ಒಂದು ಸ್ಕ್ಲೆರೋಸಿಸ್ ಇವೆಲ್ಲ ಸ್ವಯಂ ನಿರೋಧಕ ಕಾಯಿಲೆಗಳಾಗಿವೆ ನೋಡಿ. ಇದರಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದರು, ಇದಕ್ಕೆ ಏಡ್ಸ್ ಕಾಯಿಲೆ ಆಗಿದೆ ನೋಡಿ. ಪ್ರತಿ ವರ್ಷ ಏಡ್ಸ್ ದಿನಾಚರಣೆ ಯಾವಾಗ ಮಾಡ್ತಾರೆ ಅಂದರೆ ಡಿಸೆಂಬರ್ 1ನೇ ತಾರೀಕಂದು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಮಾಡುತ್ತಾರೆ. ಡಿಸೆಂಬರ್ 1. ಓಕೆ, ಏಡ್ಸ್ ರೋಗಿಗಳಾಗಿ ರೆಡ್ ರಿಬ್ಬನ್ ಒಂದು ಟ್ರೈನನ್ನು ಕೂಡ ಓಡಿಸ್ತಾರೆ ಅಂತ ಹೇಳ್ಬೋದು. ರೆಡ್ ರಿಬ್ಬನ್ ಕೇಳ್ತೀವಿ ನೋಡ್ರಿ, ರಿಬ್ಬನ್. ಓಕೆ, ಏಡ್ಸ್ ರೋಗಿಗಳಿಗೆ ಸಂಬಂಧಿಸಿದೆ. HIV ವೈರಸ್ ಹರಡಿಸ್ತದೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳು ಕಂಡು ಬರ್ತವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡ್ರಿ, 4 ಮಾನವನ ಹೃದಯದಲ್ಲಿ ಕೋಣೆಗಳು ಕಂಡು ಬರ್ತವೆ. ಓಕೆ, ಮಾನವನ ಹೃದಯದಲ್ಲಿ ಎಷ್ಟಂದರೆ 4
ಕೋಣೆಗಳು ಕಂಡುಬರ್ತವೆ ನೋಡ್ರಿ. 2 ಋತುಕರಣಗಳು ಮತ್ತು 2 ಹೃತ್ಕುಕ್ಷಿಗಳು ಕಂಡುಬರ್ತವೆ ಎಡ ಮತ್ತು ಬಲದಲ್ಲಿ. ಎಡ ಹೃತ್ಕುಕ್ಷಿಯು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುತ್ತದೆ. ಇದು ಹೃದಯದ ಒಂದು ಅತ್ಯಂತ ಬಲಶಾಲಿ ಕೋಣೆಯಾಗಿದೆ ಅಂತ ಹೇಳ್ಬೋದು ಎಡ ಹೃತ್ಕುಕ್ಷಿ. ಮುಂದಿನ ಒಂದು ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು? ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದಂತ ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ಕಮೆಂಟ್ ಮೂಲಕ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿಸಿ. ಯಾಕಂದರೆ ನೀವು ಓದಿರುವಂಥ ವಿಷಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ಓಕೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ತಿಳಿಸಿ. ಇನ್ನೊಂದು ಪ್ರಶ್ನೆ ಕೊಡ್ತೀನಿ, ಅದು ಕೂಡ ತಿಳಿಸೋಕೈತ್ರಿ. ಮುಂದಿನ ಒಂದು ಪ್ರಶ್ನೆ ಬಂದಿದೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಜೀವಸತ್ವ ಅಲ್ಲ ಅಂತ ಕೊಟ್ಟಿದ್ದಾರೆ, ಯಾವುದು ವಿಟಮಿನ್ ಅಲ್ಲ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅಂದ್ಬೋದು ಏನಪ್ಪ ಅಂತಂದರೆ ಇದು ವಿಟಮಿನ್ ಅಲ್ಲ. ಅಸ್ಕಾರ್ಬಿಕ್ ಆಮ್ಲ ಇದು ವಿಟಮಿನ್ ಸಿ ಎಂದಲ್ಲಿ ಕಂಡುಬರ್ತದೆ. ವಿಟಮಿನ್ ಸಿ ಏನಪ್ಪ ಅಂತಂದರೆ ಸ್ಕರ್ವಿ, ರಾಸಾಯನಿಕ ಹೆಸರು ಅಸ್ಕಾರಿಕ ಆಮ್ಲ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ವಿಟಮಿನ್ B3, ನಿಯಾಸಿನ್, ವಿಟಮಿನ್ B2, ರೈಬೋಫ್ಲೇವಿನ್, ವಿಟಮಿನ್ B3 ಏನಪ್ಪ ಅಂತಂದ್ರೆ ನಿಯಾಸಿನ್ ನೋಡಿ. ಓಕೆ, ಇಲ್ಲಿ ಇದೆ ನೋಡಿರಿ ವಿಟಮಿನ್ B2 ಯಾವುದು ರೈಬೋಫ್ಲೇವಿನ್, ವಿಟಮಿನ್ B3 ನಿಯಾಸಿನ್. ಅದೇ ರೀತಿಯಾಗಿ ಅಸ್ಕಾರಿಕ ಆಮ್ಲ ಯಾವುದಂದರೆ ವಿಟಮಿನ್ ಸಿ, ಇದು ನಿಂಬೆಹಣ್ಣಿನಲ್ಲಿ ಕಂಡು ಬರ್ತದೆ. ವಿಟಮಿನ್ ಸಿ ಎಲ್ಲಿ ಕಂಡು ಬರ್ತದೆ ಅಂದರೆ ನಿಂಬೆಹಣ್ಣಿನಲ್ಲಿ ಕಂಡು ಬರ್ತದೆ ನೋಡಿರಿ. ಇವೆಲ್ಲ ಏನಪ್ಪ ಅಂತಂದರೆ ವಿಟಮಿನ್ಸ್ ಆಗಿವೆ, ಜೀವಸತ್ವಗಳಾಗಿವೆ ನೋಡಿರಿ. ಒಂದು ವಿಟಮಿನ್ಸನ್ನು ಹೇಳಿದಂಥ ವ್ಯಕ್ತಿ ಯಾರಂದರೆ ಪದ ಬಳಕೆ ಮಾಡಿದಂಥ ವ್ಯಕ್ತಿ ಕಾಸಿಮರ್ ಪಂಕ್ ನೋಡ್ರಿ. ಕಾಸಿಮರ್ ಪಂಕ್ ಏನು ಮಾಡ್ತಾರಂದರೆ 1913ರಲ್ಲಿ ವಿಟಮಿನ್ ಎಂಬ ಒಂದು ಪದವನ್ನು ಬಳಕೆ ಮಾಡಿದಂಥ ವ್ಯಕ್ತಿ ಆಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆ, ಕಬ್ಬಿಣದ ಅಂಶದ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಓಕೆ, ಕಬ್ಬಿಣದ ಅಂಶದಿಂದ ಉಂಟಾಗುವ ರೋಗ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ರಕ್ತಹೀನತೆ. ಕಬ್ಬಿಣದ ಅಂಶದಿಂದ ಉಂಟಾಗುವ ಅಂಥ ರೋಗ ಯಾವುದಂದರೆ ರಕ್ತಹೀನತೆ. ಸರಿಯಾದ ಉತ್ತರ ರಕ್ತಹೀನತೆ ನೋಡಿರಿ, ಅಥವಾ ಅನಿಮಿಯಾ ಎಂದು ಕರಿತೀವಿ ಇದಕ್ಕೆ. ಕಬ್ಬಿಣವು ಹಿಮೋಗ್ಲೋಬಿನ್ ರಚನೆ ಅಗತ್ಯ ಹೊಂದಿದೆ. ರಿಟೆಕ್ಸ್ ವಿಟಮಿನ್ ಡಿ ಕೊರತೆಯಿಂದ ಬರ್ತದೆ. ಬೇರೆ ವಿಟಮಿನ್ B1 ಕೊರತೆಯಿಂದ ಬರ್ತದೆ ನೋಡ್ರಿ. ಕ್ರೆಟಿನಿಸಮ್ ಅಯೋಡಿನ್ ಕೊರತೆಯಿಂದ ಬರುತ್ತದೆ ಅಂತಲೇ ಹೇಳ್ತೀವಿ. ಅಯೋಡಿನ್ ಕೊರತೆಯಿಂದ ಬರ್ತದೆ. ಮುಂದಿನ ಒಂದು ಪ್ರಶ್ನೆ, ಬೆಂಗಳೂರು ನಗರವನ್ನು ಸ್ಥಾಪಿಸಿದವರು ಯಾರು? ಇದು ಕೂಡ ನಿಮಗಾಗಿ. ಓಕೆ, ಕಮೆಂಟ್ ಮಾಡಿ ಒಂದು ಪ್ರಶ್ನೆಗೆ. ಕ್ವೆಶ್ಚನ್ ನಂಬರ್ 2 ನೋಡಿರಿ, ಇದು ನಿಮಗೆ. ಈ ಒಂದು ಉತ್ತರವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆ ಬಂದಿದೆ ನೋಡಿ. ಕರ್ನಾಟಕ ರಾಜ್ಯ ಲಾಂಛನದ ಮೇಲೆ ಕಾಣಿಸುವ ಪ್ರಾಣಿ ಯಾವುದು? ಕರ್ನಾಟಕದ ರಾಜ್ಯ ಲಾಂಛನ ಮೇಲೆ ಕಾಣಿಸುವಂಥ ಪ್ರಾಣಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗಂಡ ಬೇರುಂಡ ನೋಡಿ. ಕರ್ನಾಟಕ ರಾಜ್ಯ ಲಾಂಛನ ಮೇಲೆ ಕಾಣಿಸುವಂಥ ಒಂದು ಪಕ್ಷಿಯಾಗಿದೆ ಗಂಡ ಬೇರುಂಡ. ಇದು 2 ತಲೆಗಳಿರುವ ಪೌರಾಣಿಕ ಪಕ್ಷಿಯಾಗಿದೆ. ಇದು ಹೊಯ್ಸಳರ ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಕಾಲದಿಂದಲೂ ಕೂಡ ಕರ್ನಾಟಕದ ಪ್ರತೀಕವಾಗಿದೆ ಅಂತಲೇ ಹೇಳ್ತೀವಿ ನೋಡಿ. ಮುಂದಿನ ಒಂದು ಪ್ರಶ್ನೆ ಸ್ನೇಹಿತರೆ, ಕನ್ನಡದ ಮೊದಲ ಮಹಾಕಾವ್ಯ ಯಾವುದಂತ ಕೇಳಿದ್ದಾರೆ. ಕನ್ನಡದ ಮೊದಲ ಮಹಾಕಾವ್ಯ ಯಾವುದು? ಕನ್ನಡದ ಮೊದಲ ಮಹಾಕಾವ್ಯ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ನಂಬರ್ 3. ಮುಂದಿನ ಒಂದು ಪ್ರಶ್ನೆ, ಯಾವ ಕನ್ನಡ ಕವಿಯನ್ನು ಕವಿ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ? ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಕ್ವೆಶ್ಚನ್ ನಂಬರ್ 4 ನೋಡ್ರಿ. ಆನ್ಸರ್ ನೀವು ಹೇಳಿ, ಯಾಕಂದರೆ ಇದು ನಿಮಗಾಗಿರುವಂಥ ವಿಡಿಯೋ. ಆನ್ಸರ್ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೀವು ಎಷ್ಟು ಓದಿದ್ದೀರ ಅಂತ ಒಂದು ಸಾಮರ್ಥ್ಯ ತಿಳಿಬೋದಾಗಿದೆ ನೋಡಿ. ಕಮೆಂಟ್ ಮೂಲಕ ತಿಳಿಸಿ ಕಡ್ಡಾಯವಾಗಿ. ಯಾವ ಕನ್ನಡದ ಕವಿ ಎಂದು ಚಕ್ರವರ್ತಿ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಅದು ಕೂಡ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಕ್ವೆಶ್ಚನ್ ನಂಬರ್ 4 ಆಯ್ತು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಬಂದಿದೆ. ಕರ್ನಾಟಕದ ರಾಜ್ಯ ವಾದ್ಯ ಯಾವುದಂತ ಬಂದಿದೆ ನೋಡಿರಿ. ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಎ ನೋಡಿ, ವೀಣೆ. ಕರ್ನಾಟಕ ರಾಜ್ಯದ ವಾದ್ಯ ಆಗಿದೆ ನೋಡಿ. ಕರ್ನಾಟಕ ರಾಜ್ಯ ವಾದ್ಯ ಯಾವುದಂದ್ರೆ ಅದು ವೀಣೆ ಆಗಿದೆ ನೋಡಿರಿ. ಸರಸ್ವತಿ ವೀಣೆಯು ಕರ್ನಾಟಕದ ಸಾಂಸ್ಕೃತಿಕ ಪ್ರತೀಕವಾಗಿದೆ. ಮೈಸೂರು ವೀಣೆ ಪ್ರಸಿದ್ಧವಾಗಿದೆ ನೋಡಿ. ರಾಜ್ಯ ಲಾಂಛನದಲ್ಲಿಯೂ ಕೂಡ ವೀಣೆಯನ್ನು ನಾವು ಕಾಣಬಹುದಾಗಿದೆ, ಕರ್ನಾಟಕದ ಒಂದು ಲಾಂಛನದಲ್ಲಿ. ಮುಂದಿನ ಒಂದು ಪ್ರಶ್ನೆ, ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರುವ ಪ್ರತಿಮೆ ಯಾರದ್ದು? ಒಂದು ಬೆಂಗಳೂರು
ವಿಧಾನಸೌಧದ ಮುಂದೆ ಇರುವಂಥ ಪ್ರತಿಮೆ ಯಾರ್ದಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ಸ್ ಡಿ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಇದೆ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಕಂಚಿನ ಪ್ರತಿಭೆಯಾಗಿ ನಾವು ಕಾಣಬಹುದಾಗಿದೆ ನೋಡಿ. ಇವರು ಮೈಸೂರು ಸಂಸ್ಥಾನದ ದಿವಾನರಾಗಿರ್ತಾರೆ. 1912 1918ವರೆಗೂ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಮೈಸೂರು ದಿವಾನರಾಗಿ. ಕರ್ನಾಟಕದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿಯಾಗಿದ್ದಾರೆ. 1955ರಲ್ಲಿ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡಿಗ ಯಾರಂದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಓಕೆ, ಮುಂದಿನ ಒಂದು ಪ್ರಶ್ನೆ, ನಮ್ಮ ಮೆಟ್ರೋ ಪ್ರಾರಂಭವಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ ನೋಡ್ರಿ. ನಮ್ಮ ಮೆಟ್ರೋ ಪ್ರಾರಂಭವಾದ ವರ್ಷ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 2011ದಾಗ. 2011ರಲ್ಲಿ ಏನಪ್ಪ ಅಂತಂದರೆ ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ಪ್ರಾರಂಭ ಆಗುತ್ತದೆ. 2011 ಅಕ್ಟೋಬರ್ 20ನೇ ತಾರೀಕು ಪ್ರಾರಂಭ ಆಗ್ತದೆ ನೋಡ್ರಿ. ಮೊದಲ ಹಂತದಲ್ಲಿ ಒಂದು ಬ್ಯಾಪ್ಟಿಸ್ಟ್ ಹೈ ಸ್ಪೀಡ್ನಿಂದ MG ರಸ್ತೆ ಮಾರ್ಗದಲ್ಲಿ ಸಂಚಾರ ಪ್ರಾರಂಭ ಆಗ್ತದೆ. ಇದು ಭಾರತದ ಎರಡನೇ ಅತಿ ಉದ್ದದ ದೊಡ್ಡ ಮೆಟ್ರೋ ಜಾಲವಾಗಿದೆ ಅಂತಲೇ ಹೇಳ್ಬೋದು, ಬೆಂಗಳೂರು ಮೆಟ್ರೋ ಜಾಲ. ಮುಂದಿನ ಒಂದು ಪ್ರಶ್ನೆ, ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು? ಕ್ವೆಶ್ಚನ್ ನಂಬರ್ 5 ಇದೆ ನೋಡಿ, ಅಗ್ದಿ ಈಜಿ ಇದೆ. ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಮುಂದಿನ ಒಂದು ಪ್ರಶ್ನೆ, ವೃಂದಾವನ ಗಾರ್ಡನ್ ಎಲ್ಲಿದೆ ಅಂತ ಕೇಳಿದ್ದಾರೆ ನೋಡ್ರಿ. ವೃಂದಾವನ ಗಾರ್ಡನ್ ಸರಿಯಾದ ಉತ್ತರ ಆಪ್ಷನ್ ಸಿ, ಕೃಷ್ಣ ರಾಜ್ಯ ಸಾಗರದಲ್ಲಿ ಈ ಒಂದು ವೃಂದಾವನ ಗಾರ್ಡನ್ ಕಂಡು ಬರ್ತದೆ ನೋಡ್ರಿ. ಸರಿಯಾದ ಉತ್ತರ KRS ಅಂತ ಕರಿತೀವಿ ನಾವು, ಕೃಷ್ಣ ರಾಜ್ಯ ಸಾಗರ. ಈ ವೃಂದಾವನ ಗಾರ್ಡನ್ ಕಂಡು ಬರ್ತದೆ. ಇದನ್ನು ಬೃಂದಾವನ ಉದ್ಯಾನವನ ಎಂದು ಕೂಡ ಕರೀತಾರೆ ನೋಡ್ರಿ. ಮೈಸೂರು ಜಿಲ್ಲೆಯ ಕೃಷ್ಣಸಾಗರ ಒಂದು ಅಣೆಕಟ್ಟಿನ ತಳಭಾಗದಲ್ಲಿ ಕಂಡು ಬರ್ತದೆ. ಇದನ್ನು 1927ರಿಂದ 32ರಲ್ಲಿ ನಡುವೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಮಾರ್ಗದರ್ಶನದಲ್ಲಿ ಸರ್ ಇರ್ಜಾಮ್ ಇಸ್ಲಾಂರವರು ನಿರ್ಮಾಣ ಮಾಡಿರ್ತಾರೆ. ಇದು ತನ್ನ ಒಂದು ಸಂಗೀತ ಕಾರಂಜಿಗೆ ಪ್ರಸಿದ್ಧಿ ಪಡೆದಿದೆ ಅಂತಲೇ ಹೇಳಬಹುದು ನೋಡ್ರಿ, ವೃಂದಾವನ ಗಾರ್ಡನ್. ಮುಂದಿನ ಒಂದು ಪ್ರಶ್ನೆ, ಚಿಕ್ಕಮಗಳೂರು ಜಿಲ್ಲೆಯು ಯಾವ ಬೆಳೆಗೆ ಪ್ರಸಿದ್ಧಿಯಾಗಿದೆ? ಚಿಕ್ಕಮಗಳೂರು ಜಿಲ್ಲೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಕಾಫಿಗೆ ಚಿಕ್ಕಮಗಳೂರು ಜಿಲ್ಲೆ ಏನಪ್ಪ ಅಂತಂದ್ರೆ ಪ್ರಸಿದ್ಧಿಯಾಗಿದೆ. ಕಾಫಿ ಕಂಡು ಬರ್ತದೆ. ಓಕೆ, ಚಿಕ್ಕಮಗಳೂರು ಜಿಲ್ಲೆಯು ಕರ್ನಾಟಕದ ಕಾಫಿ ನಾಡು ಎಂದೇ ಪ್ರಸಿದ್ಧಿಯಾಗಿದೆ ನೋಡಿ. ಭಾರತದಲ್ಲಿ ಮೊದಲ ಬಾರಿಗೆ 1670ರಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಶ್ರೇಣಿಯಲ್ಲಿ ಕಾಫಿ ಬೆಳೆಯಲು ಪ್ರಾರಂಭ ಮಾಡಲಾಯಿತು. ಕರ್ನಾಟಕವು ಭಾರತ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ 70% ಉತ್ಪಾದನೆ ಮಾಡುತ್ತದೆ. ಕಾಫಿ ಉತ್ಪಾದನೆಯಲ್ಲಿ ಒಂದು ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಭಾರತದಲ್ಲಿ. ಚಹಾ ಉತ್ಪಾದನೆಯಲ್ಲಿ ಅಸ್ಸಾಂ ಒಂದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡದ್ದು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ, ಹಂಪಿಯ ನೃತ್ಯೋತ್ಸವವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಹಂಪಿಯ ನೃತ್ಯೋತ್ಸವ ಇದಕ್ಕೆ ಸರಿಯಾದ ಉತ್ತರ ಹಂಪಿ ಉತ್ಸವ ಅಂತ ಕರೀತಾರೆ. ಹಂಪಿಯಲ್ಲಿ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಹಂಪಿ ಉತ್ಸವ ಅಥವಾ ವಿಜಯೋತ್ಸವ ಎಂಬ ನೃತ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ನೋಡ್ರಿ. ಈ ಒಂದು ಉತ್ಸವವನ್ನು ಹಂಪಿಯ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯನ್ನು ಆಚರಿಸ್ತದೆ. ಇದು 3 ದಿನಗಳ ಕಾಲ ನಡೆಯುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಹಂಪಿಯಲ್ಲಿ ನಡೀತದೆ, ವಿಜಯನಗರದಲ್ಲಿ ಹಂಪಿಯಲ್ಲಿ ನಡೀತದೆ ನೋಡ್ರಿ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ ಯಾವಾಗ ಅಂದರೆ 1336ರಲ್ಲಿ ಅಕ್ಕ ಬುಕ್ಕರು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಈ ಒಂದು ವಿದ್ಯಾರಣ್ಯರ ಮಾರ್ಗದರ್ಶನದಿಂದ ಸ್ಥಾಪನೆಯನ್ನು ಮಾಡ್ತಾರೆ. ವಿದ್ಯಾರಣ್ಯರ ಒಂದು ಮಾರ್ಗದರ್ಶನದ ಮೇರೆಗೆ ಅಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಓಕೆ, GK ಎಕ್ಸ್ಟ್ರಾ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ, ಬೆಂಗಳೂರು ಹಬ್ಬವನ್ನು ಸಾಮಾನ್ಯವಾಗಿ ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ? ಕೊಟ್ಟಿದ್ದಾರೆ. ಬೆಂಗಳೂರು ಹಬ್ಬವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಸರಿಯಾದ ಉತ್ತರ ನವಂಬರ್, ಡಿಸೆಂಬರ್. ಆಪ್ಷನ್ಸ್ ಎ ನೋಡ್ರಿ, ಆಪ್ಷನ್ಸ್ ಡಿ ಇದೆ, ಅಕ್ಟೋಬರ್, ನವಂಬರ್. ಬೆಂಗಳೂರು ಹಬ್ಬವನ್ನು ಸಾಮಾನ್ಯವಾಗಿ ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ. ಇದು ಬೆಂಗಳೂರು ನಗರದ ಸಂಸ್ಕೃತಿ, ಆಹಾರ, ಸಂಗೀತ ಮತ್ತು ಕಲೆಯನ್ನು ಆಚರಿಸುವ ವಾರ್ಷಿಕ ಉತ್ಸವವಾಗಿದೆ ಅಂತಲೇ ಹೇಳ್ಬೋದು. ಇದು ಸಾಮಾನ್ಯವಾಗಿ ನವಂಬರ್ ಮೊದಲ ಒಂದು ವಾರದಲ್ಲಿ ಪ್ರಾರಂಭವಾಗ್ತದೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಇದನ್ನು ಆಚರಣೆ ಮಾಡಲಾಗುತ್ತದೆ. ಕನ್ನಡ ರಾಜ್ಯೋತ್ಸವ ಯಾವಾಗ ಮಾಡ್ತಾರೆ ಅಂದರೆ ನವಂಬರ್ 1ನೇ ತಾರೀಕು ಮಾಡ್ತಾರೆ ನೋಡ್ರಿ, ನವಂಬರ್ 1. ಯಾಕೆಂದರೆ 1973ರಲ್ಲಿ ಮೈಸೂರು ಒಂದು ರಾಜ್ಯವನ್ನು ಕರ್ನಾಟಕ ಎಂದು ಬದಲಾವಣೆ ಮಾಡುತ್ತಾರೆ ಹೆಸರು.
ಅವಾಗ ದೇವರಾಜ ಅರಸು ಅವರು ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಕರ್ನಾಟಕ ರಾಜ್ಯದವರು. 1973 ನವಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯ ಎಂಬ ಒಂದು ಹೆಸರನ್ನು ಪಡೀತದೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ. ಮೊದಲು ಮೈಸೂರು ಅಂತ ಇರುತ್ತದೆ ಕರ್ನಾಟಕ ರಾಜ್ಯಕ್ಕೆ ಹೆಸರು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಪ್ರತಿನಿತ್ಯ ಏನು ಮಾಡೋಣ ಅಂದರೆ ಪ್ರತಿದಿನ ರಾತ್ರಿ 9 ಗಂಟೆ PM ಅಂದರೆ ರಾತ್ರಿ 9 ಗಂಟೆಗೆ ಏನು ಮಾಡೋಣ, ಇದೇ ರೀತಿಯಾದ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ. ಯಾಕೆಂದರೆ ನಮಗೆ ರಿವಿಷನ್ ಆದಂಗೆ ಕೂಡ ಆಗುತ್ತಾ. ನೀವು ಓದಿರೋ ಒಂದು ಏನು ಸಬ್ಜೆಕ್ಟ್ ಓದಿರ್ತಾರೋ ಆ ಒಂದು ಸಬ್ಜೆಕ್ಟಿಗೆ ಅನುಗುಣವಾಗಿ ನಿಮಗೂ ಕೂಡ ಆನ್ಸರನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನಿಮ್ಮ ಅಂಕಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ನಾವು ಕೊಟ್ಟಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕ್ವೆಶ್ಚನ್ ನಂಬರ್ 1, 2 ಅಂತ ಗೇಸಿಂದ ಉತ್ತರವನ್ನು ತಿಳಿಸಿ ಸ್ನೇಹಿತರೆ. ತಿಳಿಸಲಾರ್ದ ಹೋಗ್ಕೋಬೇಡಿ, ಕಡ್ಡಾಯವಾಗಿ ತಿಳಿಸಿ ಹೋಗ್ರಿ. ಯಾಕಂದರೆ ಇದು ನಿಮ್ಮ ಒಂದು ಪರೀಕ್ಷೆ ತಯಾರಿಯ ಸರಣಿಯಾಗಿದೆ. ಅದಕ್ಕಾಗಿ ಈ ಒಂದು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ನಿಮ್ಮ ಒಂದು ಓದು ಸ್ಪೀಡ್ ಇರಲಿ. ಓಕೆ, ಬಾಯ್ ಸ್ನೇಹಿತರೆ.